ತಾಲೂಕು ಆಡಳಿತ, ತಾಲೂಕಾ ಪಂಚಾಯಿತಿ, ಪುರಸಭೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ 135ನೇ ಜಯಂತಿ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿಗಳಾದ ಬಾಬು ಜಗಜೀವನ್ ರಾಮ್ ಅವರ 119ನೇ ಜನ್ಮ ದಿನಾಚರಣೆಯನ್ನು ಮಂಗಳವಾರ ಪಟ್ಟಣದಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಯಿತು. ಪಟ್ಟಣದ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯ ಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಚನ್ನಗಿರಿ ಕ್ಷೇತ್ರದ ಶಾಸಕ ಬಸವರಾಜ ವಿ ಶಿವಗಂಗಾ ಉದ್ಘಾಟಿಸಿ ಮಾತನಾಡಿ, ಅಂಬೇಡ್ಕರ್ ಅವರು ಕೇವಲ ವ್ಯಕ್ತಿಯಲ್ಲ, ದೇಶದ ಶಕ್ತಿ. ಅವರು ಎಲ್ಲ ಜಾತಿ ಜನಾಂಗಗಳಿಗಾಗಿ ಬದುಕಿದ ಮಹಾನ್ ನಾಯಕರು. ಶೋಷಿತ ಪೀಡಿತ ಜನರ ಆರಾಧ್ಯ ದೈವವಾಗಿರುವ ಅವರ ಆದರ್ಶಗಳನ್ನು ಪ್ರತಿಯೊಬ್ಬರು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಜೀವ ವೈವಿಧ್ಯ ನಿಗಮ ಮಂಡಳಿಯ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ವಕ್ತಾರರಾದ ವಡ್ನಾಳ ಜಗದೀಶ, ಹೊದಿಗೆರೆ ರಮೇಶ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದರು. ಉಪನ್ಯಾಸಕರಾಗಿ ಹರಿಹರದ ಸಹ ಪ್ರಾಧ್ಯಾಪಕರಾದ ಡಾ ತಿಪ್ಪೇಸ್ವಾಮಿ ಎಚ್ ಅವರು ಅಂಬೇಡ್ಕರ್ ಅವರ ಚಿಂತನೆಗಳು ಹಾಗೂ ಸಮಾಜ ಸೇವೆಯ ಮಹತ್ವವನ್ನು ವಿವರಿಸಿದರು. ಇದಕ್ಕೂ ಮೊದಲು ಬೆಳಗ್ಗೆ 10 ಗಂಟೆಗೆ ತಾಲೂಕಾ ತಹಶೀಲ್ದಾರ್ ಕಚೇರಿ ಆವರಣದಿಂದ ಖಾಸಗಿ ನಿಲ್ದಾಣ ವೃತ್ತ, ಶಿವಮೊಗ್ಗ ರಸ್ತೆ ಹಾಗೂ ಚಿತ್ರದುರ್ಗ ಮುಖ್ಯ ರಸ್ತೆಯ ಮೂಲಕ ಶ್ರೀ ಮಹರ್ಷಿ ವಾಲ್ಮೀಕಿ ಸಮುದಾಯದ ಭವನದವರೆಗೆ ಭವ್ಯ ಮೆರವಣಿಗೆ ನಡೆಯಿತು. ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಅಧ್ಯಕ್ಷರಾದ ನಾಗರಾಜ್ ಎನ್ಜಿಕೆ, ತಾಲೂಕಾ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ಪ್ರಕಾಶ್ ಎಂಆರ್, ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ಜೆವಿ, ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರಾದ ಡಾ ಮಲ್ಲಿಕಾರ್ಜುನ್ ಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಜಯಪ್ಪ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳು, ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕಿನೆಲ್ಲಿ ಹಂಕ್ಲು, NKS TV4 ದಾವಣಗೆರೆ. ದೇಶದ ಡೆಮಾಕ್ರೆಟಿಕ್ ಸಿಸ್ಟಮ್ ಇಂಟರ್ನೇಷನ್ ಆಗುತ್ತಾ ಇಲ್ಲೋ, ಪ್ರಶ್ನಾರ್ಥಕ ಆಗುತ್ತಾ ಇಲ್ಲೋ, ಇದು ಬಹಳ ದುರ್ದೈವ ಸಂಗತಿ. ಹಾಗಾಗಿ ನಮ್ಮಲ್ಲಿ ಕೂಡ ನಾನು ಹೇಳ್ತೀನಿ, ಶೋಷಿತ ಸಮುದಾಯಗಳು ಏನು SC STಗಳು ಅಂತ ಹೇಳ್ಕೊತಾರೆ, ನೀವು ಸ್ಟೇಟ್ ಆಫ್ ಮೈಂಡ್ ಚೇಂಜ್ ಆಗಬೇಕು. ಸ್ಟೇಟ್ ಆಫ್ ಮೈಂಡ್ ಚೇಂಜ್ ಆಗಬೇಕು. ನಾನು ಕೂಡ ಹ್ಯೂಮನ್ ಬೀಯಿಂಗ್, ನಾನು ಕೂಡ ಮನುಷ್ಯ, ನನಗೂ ಸಮಾನವಾದ ಹಕ್ಕಿದೆ, ನಾನು ಈ ಸಮಾಜದಲ್ಲಿ ಸಮಾನವಾಗಿ ಬದುಕ್ತಕ್ಕಂಥ ಕಾನೂನಿನ ವ್ಯವಸ್ಥೆ ಇದೆ, ನಾನು ಕೂಡ ಸಮಾನವಾಗಿ ಬದುಕ್ತಾ ಇದ್ದೀನಿ, ನಾನು ಕೂಡ ಯಾರನ್ನೂ ಮೇಲೂ ಕೀಳು ಅಂತ ನೋಡಬಾರ್ದು, ಬಡತನ ಸರಿತನ ಅಂತ ನೋಡಬಾರ್ದು, ನಾನು ಮಾರಲ್ ರೈಟ್, ನೈತಿಕ ಶಕ್ತಿ ಅಷ್ಟೇ ಮುಖ್ಯ, ನ್ಯಾಯ ಮುಖ್ಯ ಹೇಳ್ತೀನಿ. ಈಗ ಯಾಕೆ ಬಾಬಾ ಸಾಹೇಬ್ರನ್ನ ಬರೀ SC STಗಳು ಆಚರಣೆ ಮಾಡ್ತಾರೆ? ಸ್ವಲ್ಪ ಸ್ವಜಾತಿ ಪ್ರೇಮ, ಸ್ವಜಾತಿ ಪ್ರೇಮ ಎಲ್ಲರಿಗೂ ಇರುತ್ತೆ. ಯಾರಿಗಿಲ್ಲ? ನನಗೂ ಇದೆ, ನಿಮಗೂ ಇದೆ, ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಎಲ್ಲರಿಗೂ ಸ್ವಜಾತಿ ಪ್ರೇಮ ಇದೆ. ಆದರೆ ಸ್ವಜಾತಿ ಪ್ರೇಮ ಅಂತಕ್ಕಂಥದ್ದು ಅಂಡರ್ ದಿ ಲೈನ್ ಆಫ್ ಸೋಷಿಯಲ್ ಜಸ್ಟಿಸ್ ಇರಬೇಕು. ಸಾಮಾಜಿಕ ನ್ಯಾಯದ ಕೆಳಗಡೆ ಇರಬೇಕು. ನ್ಯಾಯ ನೀತಿ ಧರ್ಮದ ಕೆಳಗಡೆ ಇರಬೇಕದು. ನ್ಯಾಯ ನೀತಿ ಧರ್ಮ ಮತ್ತು ಸಾಮಾಜಿಕ ನ್ಯಾಯದ ಮೇಲಕ್ಕೆ ಸ್ವಜಾತಿ ಪ್ರೇಮ ಯಾರಿಗೂ ಬರಬಾರ್ದು, ಯಾವ ಜಾತಿಯವ್ರಿಗೂ ಬರಬಾರ್ದು. ಅದು ಡೆಮಾಕ್ರೆಟಿಕ್ ಸಿಸ್ಟಮ್ ಅಲ್ಲ, ಬಸವಣ್ಣವ್ರ ಕನಸಲ್ಲ, ಬಾಬಾ ಸಾಹೇಬ್ರ ಕನಸಲ್ಲ. ಬಾಬಾ ಸಾಹೇಬ್ರ ಕನಸು, ಬಸವಣ್ಣವ್ರ ಕನಸು ಎರಡೂ ಒಂದೇ, ಎರಡೂ ಒಂದೇ. ಹಾಗಾಗಿ ನಾವು ಎಷ್ಟು ಮಟ್ಟಿಗೆ ನಮ್ಮ ಬದುಕನ್ನು, ಈ ಕಾನೂನನ್ನು ಅರ್ಥೈಸ್ಕೊಂಡು ಬದುಕ್ತೀವಿ ಅಂತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಸರ್ವತೋಮುಖ ಸಮಾಜದಿಂದ ಎಲ್ಲ ವರ್ಗದವರು ಸೇರಿ ಈ ಆಚರಣೆಯನ್ನು ಮಾಡಬೇಕು. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಬೇಕು. ಯಾಕೆಂದರೆ ಕೋಟಿ ಕೋಟಿ ಜನರ ಮನಸ್ಸಿನ ಶಾಂತಿಗೆ ಅಪ್ಪ ಹೋರಾಡಿದ್ದಾರೆ ಅಂದಮೇಲೆ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತಕ್ಕಂಥದ್ದು ನಮ್ಮ ನಿಮ್ಮೆಲ್ಲ ಆದ್ಯ ಕರ್ತವ್ಯ ಆಗಿದೆ. ಇದನ್ನು ಪ್ರಾಮಾಣಿಕವಾಗಿ ನಮ್ಮ ಚನ್ನಗಿರಿ ತಾಲೂಕು ಆಡಳಿತ ಮಾಡಿದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಶುಭವಾಗಲಿ ಅಂತ